ಹಾಯ್ ಫ್ರೆಂಡ್ಸ್, ನಮ್ಮನೆ ಯುಗಾದಿ ಹಬ್ಬ ಶುರು. ಬಕೆಟ್ನಲ್ಲಿ ಬೇವಿನೆಲೆ ಹಾಕ್ಬಿಟ್ಟು ಚೆಂದಗೆ ನಮ್ಮ ಜಾನುಗೆ ತಲೆ ಸ್ನಾನ ಮಾಡಿಸಿದ್ನಿ. ಸೊ ಹಂಗೆ ನೆಕ್ಸ್ಟ್ ನಮ್ಮ ಮನೇಲಿ ಎಲ್ಲರೂ ತಲೆ ಸ್ನಾನ ಮಾಡಿದ್ರು ಬೇವಿನೆಲೆ ಹಾಕ್ಕೊಂಡು. ಸೊ ನನ್ನ ಮಗಳು ರೆಡಿ ಮಾಡ್ಬೇಕೀಗ ಆಕಿನ್ನ. ಸೊ ಹಂಗೆ ಈ ಕಡೆಗೆ ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪ ಇಬ್ಬರು ಕೆಲಸದಲ್ಲಿ ಜೋರಾಗಿ ಕೆಲಸ ಮಾಡಕತ್ತಿದ್ರು ಇಬ್ಬರು. ಸೊ ಒಬ್ಬಾಕಿ ನಮ್ಮ ಮಮ್ಮಿ ಬಂದ್ಬಿಟ್ಟು ಆಕೆ ಎಲ್ಲ ಎಲೆಗಳನ್ನು ನೀಟಾಗಿ ಕಿತ್ತಿಡೋದು, ಪಪ್ಪ ಬಂದ್ಬಿಟ್ಟು ಒಟ್ಟು ಎಲೆಗಳನ್ನು ಪೋಣಿಸೋದು ಈ ಥರ ಮಾಡಾಕತ್ತಿದ್ರು. ಸೊ ನಾನು ಮತ್ತೆ ಅದನ್ನು ಹಾರನ ರೆಡಿ ಮಾಡಿದ್ನಿ. ಫೈನಲ್ಲಾಗಿ ಅವರಿಬ್ಬರು ಸೇರಿ ಮಾವಿನ ತೋರಣನ ಕಂಪ್ಲೀಟ್ ಮಾಡಿದ್ರು. ಹಂಗೆ ಕಂಪ್ಲೀಟ್ ಮಾಡಿ ಬಾಗಿಲಿಗೆಲ್ಲ ಕಟ್ಟಾಕತ್ತಾನ ನೋಡ್ರಿ ನಮ್ಮ ಪಪ್ಪ ಈಗ. ಸೊ ಫೈನಲಿ ಕಟ್ಟಿ ಓಕೆ ಅಂತ ತೋರಿಸಿದ ಕೈ. ಸೊ ಈಗ ನಾವು ಈ ಕಡೆ ಪ್ರಿಪರೇಷನ್ ಮಾಡ್ಕೊಳಕತ್ತಿದ್ನಿ. ಸೊ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಏನೆಲ್ಲ ಇಟ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಬೆಲ್ಲನ ತರದಿಟ್ಟಿದ್ನಿ. ಸೊ ಹಂಗೆ ಕುಂಕುಮ ಅರಿಶಿನ ಸೈಡ್ ಇಟ್ಟು, ಬೇವಿನ ತಪ್ಪಲ ಇಟ್ಟು, ಮತ್ತು ಹಂಗೆ ಮಾವಿನಕಾಯಿ ಇಟ್ಟು, ಬೆಲ್ಲ ಇಟ್ಟು, ಸೊ ಮತ್ತೊಂದು ಸ್ವಲ್ಪ ಹೂಗಳನ್ನು ಇಟ್ಕೊಂಡಿದ್ನಿ. ವೆಲ್ಕಮ್ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹಂಗೆ ಈ ಬೇವು ಕಹಿಯ ಸಂಕೇತ, ಸೊ ಇದು ಬೆಲ್ಲ ಸಿಹಿಯ ಸಂಕೇತ. ಸೊ ಹಂಗೆ ಹೇಳ್ಬೇಕಂದ್ರೆ ಮನುಷ್ಯನ ಪ್ರತಿಯೊಬ್ಬರ ಲೈಫಲ್ಲೂ ಕಹಿನೂ ಇರಬೇಕು, ಸಿಹಿನೂ ಇರಬೇಕು. ಸೊ ಕಹಿ ಘಟನೆ ನಡೆದೈತಂತಂದ್ರೆ ಅಲ್ಲಿ ಸಿಹಿ ಇರಂಗಿಲ್ಲ ಅಂತೇನೂ ಇಲ್ಲ. ಸೊ ಅಲ್ಲಿ ಸಂತೋಷ ಅನ್ನೋದು ಇರತೈತಿ. ಸೊ ಹಂಗೆ ಅವರು ಖುಷಿಯಾಗಿದ್ದಾರೆ, ಸಿಹಿ ಘಟನೆನ ತೋರಿಕೆ ಮಾಡಿಕೊಡ್ತಾರ ಅಂತಂದ್ರೆ ಅವ್ರ ಲೈಫ್ನಲ್ಲಿ ಕಹಿ ಇರುತ್ತೆ. ಸೊ ಅದನ್ನೆಲ್ಲ ಮುಚ್ಚಿಟ್ಟು ಸಿಹಿ ಥರ ಅಷ್ಟೇ ಅವ್ರು ಕಾಣಿಸ್ತಿರ್ತಾರೆ. ಸಿಹಿ ಕಹಿ ಅಂತಂದ್ರೆ ಇದು ಬೇವಿನ ತಪ್ಪಲ ಅಂತ ಹೇಳಿದ್ನಿ ನಾನು. ಸೊ ಲೈಫ್ ಒಳಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರೊಳಗೆ ನಾನು ಫಸ್ಟ್ ಸ್ವೀಕರಿಸಿದ ಈ ಕಹಿಯನ್ನು, ಯಾಕಂತಂದ್ರೆ ಉಳ್ಕೈದೆಲ್ಲ ನನ್ನ ಮಗಳಿಗೆ ಇರಲಂತ ಕೇಳ್ಕೊತೀನಿ ನಾನು. ಸೊ ಈಗ ನಾನು ಇದನ್ನ ತಿಂತೀನಿ. ಫಸ್ಟ್ ಸಿಹಿನ ಸ್ವೀಕರಿಸಿದ್ರೆ ಆಮ್ಯಾಗ ಫಸ್ಟ್ ಕಹಿನ ಸ್ವೀಕರಿಸಿದ್ರೆ ಸಿಹಿ ಈಸಿಯಾಗಿ ತಿನ್ಬೋದು. ಫಸ್ಟ್ ಇದನ್ನು ಸಿಹಿ ಟೇಸ್ಟ್ ಮಾಡಿ ಆಮ್ಯಾಗ ಕಹಿ ತಿನ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ಕಹಿನ ಟೇಸ್ಟ್ ಮಾಡಿನ ಆಮ್ಯಾಗ ಸಿಹಿ ಎಲ್ಲ ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡು ಟೇಸ್ಟ್ ಮಾಡೀನಿ. ನನ್ನ ಗಂಡಂಗೆ ಲೇಟಾಗಿತ್ತು, ಓಡೋಡಿ ರೆಡಿಯಾಗಿ ಬನ್ನಿ, ಬಟ್ ಆದರೂ ಅವರು ಹೋಗ್ಬಿಟ್ರೆ. ಸೊ ತೆಗ್ದಕ್ಕೆ ರೆಡಿ ಆಗೈತಿ, ನಿನ್ನ ಜೊತೆ ಇಲ್ಲಿ ಕುಂದ್ರಾಕಾಗೋದಿಲ್ಲ ಈಗ ಅಂತಂದು ಹೋಗ್ಬಿಟ್ರೆ. ಸೊ ಬೇಜಾರಾತು ಭಾಳ ನನಗಂತರೂ. ಸಾರಿ ಹಾಕ್ಕೊಂಡು ರೀಲ್ಸ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತಂದು. ಬಟ್ ನಮ್ಮ ಡಾರ್ಲು ಎಲ್ಲ ಸಿಟ್ಟು ಮಾಡಿ ನನ್ನ ಬಿಟ್ಟು ಹೋಗ್ಬಿಟ್ಟ. ಸೊ ತೆಗ್ದಕ್ಕೆ ಲೇಟಾಗಿತ್ತು ಅವ್ರಿಗೆ, ಹಂಗಾಗಿ ನನಗೆ ಲೇಟ್ ಆಗೈತಿ, ನಿನ್ನ ಜೊತೆ ಕುಂದ್ರಾಕಾಗೋದಿಲ್ಲ ಅಂತೇಳೆಲ್ಲ ಸಿಟ್ಟು ಮಾಡಿ ಹೋಗ್ಬಿಟ್ಟ. ಸೊ ಮಗಳನ್ನ ಸಕ್ರ ರೆಡಿ ಮಾಡಲಾರ್ದೆ ಸೊ ಇವ್ರಿಗೋಸ್ಕರ ಓಡಿ ಬಂದು ಕರೆ. ಸೊ ಅವ್ರು ನನ್ನ ಅಳಿಸೋಗ್ಬಿಟ್ರೆ. ಸೊ ಇರಲಿ, ಅವ್ರದ್ದು ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಸಿಟಿ ಲೈಫ್ ಒಳಗೆ ಮೇಯ್ನಾಗಿ ಕೆಲಸನೇ ಇರುತ್ತೆ ಜಾಸ್ತಿ. ಸೊ ಮನೆ ನಡಿಬೇಕಂತಂದ್ರೆ ಇವತ್ತು ನಮ್ಮ ಮನ್ಯಾಗ 3 ಮಂದಿ ಬಾಯ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ, ಹೆಣ್ಮಕ್ಳು ಮತ್ತು ಸಣ್ಣ ಮಕ್ಳು ಅಷ್ಟೇ ಅದೀವಿ. ಸೊ ಹಬ್ಬ ಹರಿದಿನನೂ ನೋಡೋಕ್ಕಾಗೋದಿಲ್ಲ ಇಲ್ಲಿ ನಮಗೆ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದೈತಂತೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ತಯಾರಾಗೀನಿ. ನನ್ನ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ರೆಡಿ ಆಗಿ ಬರ್ಯಕ್ಕ ಅಂತ ಹೇಳೀನಿ. ಸೊ ಯಾರ್ಯಾರು ರೆಡಿ ಆಗ್ತಾರೆ, ಯಾರ್ಯಾರು ರೆಡಿ ಆಗೋಣ ಅಂತ ಗೊತ್ತಿಲ್ಲ. ಈಗ ಹೋಗಿ ನಮ್ಮ ಜಾನೂನ್ ರೆಡಿ ಮಾಡ್ಕೊಂಬರ್ಬೇಕು ನಾನು. ಹಂಗೆ ಮತ್ತು ನಮ್ಮ ಮಮ್ಮಿ ಪಪ್ಪ ಅವರು ರೆಡಿ ಆಗಬೇಕು. ಸ್ವಲ್ಪ ಅವ್ರನ್ನ ರೆಡಿ ಆದಿಂದ ವಾಪಸ್ ಬರ್ಬೇಕಂತ ಮಾಡಾಕತ್ತೀನಿ ನಾನು. ಸೊ ನಾವು ಯುಗ ಅಂತಂದ್ರೆ ವರ್ಷಗಳು ಹೆಂಗೆ ಬರ್ತಾವೆ ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕಂತ ಅಂದ್ಕೊಂಡಿ ನಾನು. ಸೊ 2 ಅಯನಗಳು, 6 ಋತುಗಳು, 12 ಮಾಸಗಳು ಸೇರಿದಾಗ 1 ವರ್ಷ ಆಗುತ್ತೆ. ಸೊ ಹಂಗೆ 4,32,000 ವರ್ಷಗಳು ಅಂತಂದ್ರೆ ಒಂದು ಕಲಿಯುಗ. ಸೊ ಹಂಗೆ 8,64,000 ವರ್ಷಗಳು ಅಂತಂದ್ರೆ ಒಂದು ದ್ವಾಪರ ಯುಗ. ಸೊ ಹಂಗೆ 12,96,000 ವರ್ಷಗಳು ಅಂತಂದ್ರೆ ಒಂದು ತ್ರೇತಾಯುಗ. ಸೊ ಹಂಗೆ 17,28,000 ವರ್ಷಗಳು ಅಂತಂದ್ರೆ ಒಂದು ಕೃತಕ ಯುಗ. ಸೊ ಇಷ್ಟೆಲ್ಲ ಯುಗಗಳು ಕಂಪ್ಲೀಟ್ ಆಗ್ತಾವಲ್ಲ, ಆಗ ಸಿಗೋದು ನಮಗೆ ಮಹಾಯುಗ ಅಂಥೇಳಿ. ಸೊ ಕಲಿಯುಗ, ದ್ವಾಪರ ಯುಗ, ಕೃತಕ ಯುಗ, ತ್ರೇತಾಯುಗ ಇವು 4 ಕಂಪ್ಲೀಟ್ ಆದಾಗ ಒಂದು
ಮಹಾಯುಗ ಅಂತ ಸಿಗ್ತೈತಿ. ಈ ಮಹಾಯುಗ 43,20,000 ವರ್ಷಗಳ ಹಿಂದಿನದ್ದು ಹಳೇದೈತಿ. ಸೊ ಅದಕ್ಕೆ ವರ್ಷಗಳು ಅಂತಂದ್ರೆ ನಮಗೆ ಗೊತ್ತಾಗ್ತಿರ್ಬೇಕು ಎಷ್ಟು ವರ್ಷಕ್ಕೆ ಯಾವ ಯುಗಕ್ಕೆ ಎಷ್ಟು ವರ್ಷಗಳು ಇರ್ತಾವೆ, ಒಂದು ಯುಗಕ್ಕೆ ಎಷ್ಟು ವರ್ಷ ಇರ್ತೈತಿ, ಇದು ಯಾವ ಯುಗ ಅಂತ ಅನ್ನೋದು ನಮಗೆ ಗೊತ್ತಾಗ್ತಿರ್ಬೇಕಾಗತ್ತೆ. ಸೊ ಈಗ ನಾವು ಕಲಿಯುಗದಾಗ ಅದೀವಿ. ಇದು 5,126ನೇದಿದೆ ನಮ್ದು ವರ್ಷ ಇದೆ. ಈ ಕಲಿಯುಗ ಕಂಪ್ಲೀಟ್ ಆಗಕ್ಕೆ ಎಷ್ಟು ವರ್ಷ ಬೇಕಂತಂದ್ರೆ ಸೊ 4,26,874 ವರ್ಷಗಳು ಅದಾವ ಇನ್ನು. ಸೊ ನೋಡ್ರಿ, ಅಷ್ಟು ದಿನ ಅಂತೂ ನಾವು ಬದುಕೋದಿಲ್ಲ. ಹೇಳ್ಬೇಕಂತಂದ್ರೆ ಈಗಿನ ಮನುಷ್ಯ 50-60 ವರ್ಷಗಳ ತನಕ ಅಷ್ಟೇ ಬದುಕ್ತೈತಿ. ಸೊ ಆಗಿನ ಮನುಷ್ಯ ಜಾಸ್ತಿನ ಬದುಕ್ತಿತ್ತು. ಈಗ ಆಯ್ತು ಒಂದು 50-60 ಆದ್ರೆ ಗೋವಿಂದ ಆಗಿಬಿಡ್ತಾರೆ. ಇದು ನಾನು ಒಂದು ಹಿಂದೂ ಹುಡುಗಿ ನಾನು. ಸೊ ನನ್ನ ಹೊಸ ವರ್ಷ ಇವತ್ತು ದಿನದಿಂದನೇ ಚಾಲು ಆಗುತ್ತೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಯಾರ್ಯಾರು ಹಿಂದೂ ಆಗಿ ಸೆಲೆಬ್ರೇಟ್ ಮಾಡ್ಕೋತೀರಿ ನೋಡು ಹೊಸ ವರ್ಷನ, ಅವರಿಗೋಸ್ಕರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ರೆಡಿಯಾಗಿ ಬಂದುಬಿಟ್ಟಾರ. ಸೊ ಅವರು ಮಾತಾಡ್ತಾರೆ. ಈಗ ಅವ್ರಿಗೆ ಮಾತಾಡಕತ್ರ ಅಂತ ಹೇಳಿನಿ. ಈಗ ಅವರು ಮಾತಾಡ್ತಾರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ಅಕ್ಕ ಹೇಳ್ತಾ. ನೀವು ಹೇಳ್ರಿ ಹೇಳ್ರಿ, ನೀವು ಹೇಳ್ರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಪ್ಪ ನೀ ಹೇಳು. ಹೇಳ ಪಪ್ಪ, ಹೇಳು ಮರಾಠಿ ಒಳಗೆ. ಹ್ಯಾಪಿ ಯುಗಾದಿ ಮಲ್ತು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಮಮ್ಮಿ ನೀ ಹೇಳ. ಹ್ಯಾಪಿ ಯುಗಾದಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಈಗ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟಾರ. ಸೊ ಹಂಗೆ ಅಂದ್ರೆ ಈ ಥರ ರೆಡಿ ಆಗೋ ಪ್ಲ್ಯಾನ ಇದ್ದಿದ್ದಿಲ್ಲ. ದಗದಾಗ ಅವ್ರ ರೆಡಿ ಆಗಕ್ಕೆ ಇದ್ದಿದ್ದಿಲ್ಲ. ಸೊ ನಾನು ಇರಲಿ ಅಂತ ಅವ್ರಿಗಂತ ಕೊಡೋದು ಒಂದೇ ದಿನ ಟೈಮ್ ಕೊಡ್ತಿರ್ತಾರೆ. ಯಾವಾಗಾದ್ರೂ ಹಬ್ಬ ಅದು ಇದ್ರೆ ಅಷ್ಟೇ ಕೊಡೋಕ್ಕಾಗುತ್ತಾ, ಇಲ್ಲಾಂದ್ರೆ ಮನ್ಯಾನ ದಗದೊಳಗೆ ಅದು ಅವ್ರಿಗೆ ಟೈಮ ಕೊಡೋಕ್ಕಾಗೋದಿಲ್ಲ. ಇನ್ನು ಮಕ್ಕಳನ್ನ ರೆಡಿ ಮಾಡಿ ಫೋಟೋ ಗಿಟೋ ತೆಗೆದು ಎಲ್ಲ ಫೋಟೋ ಅದು ತೆಗಿತಿರ್ತೀವಿ. ಆದ್ರೆ ಅವರಂತೆ ಫೋಟೋ ಅದು ತಗೋದು ಅಪರೂಪ. ಹಿಂಗೇನಾದರೂ ಫಂಕ್ಷನ್ ಅಂತ ಇರಲಿ, ಹಬ್ಬ ಅದು ಇದ್ದಾಗ ಅಷ್ಟೇ ನಮ್ಮ ಫ್ಯಾಮಿಲಿ ಅವ್ರು ಫೋಟೋ ಅದು ತಗೋತಿರ್ತಾರೆ. ಎಲ್ಲರಿಗೂ ಕೂಡ ಇನ್ನಿ ಏನಂತ ಕೊಟ್ಟಾರ ಹೇಳ್ರಿ, ನನಗೂ ಮರಾಠಿ ಕಲಿಸ್ರಿ. ನಂಗೆ गुढीपाडवाचा हार्दिक शुभेच्छा. हार्दिक शुभेच्छा. जानूला पण दे. तर जानू दे. खावा. ಏನಂತಾರ್ರಿ ಮರಾಠಿ ಒಳಗೆ? गुढीपाडवाचा हार्दिक शुभेच्छा. ಎಲ್ರಿಗೂ ಗುಡಿ ಪಡ್ವಾಯ್ಚ ಹಾರ್ದಿಕ ಶುಭಾಶಯ. ನಾನು ಮರಾಠಿ ಕಲಿಬೇಕಂತೀನಿ. ಸೊ ಯಾವಾಗ ಕಲಿಯೋದಾಕತ್ತೇನೋ ಗೊತ್ತಿಲ್ಲ. ಈಗ ನಮ್ಮ ಜಾನು ಬಂದಾಗ ಕಲಿಸ್ಬೇಕಾಗ್ತದೆ ನನಗೆ. ಇನ್ನು ಆಕಿನೂ ಮರಾಠಿ ನಮ್ಮ ಮನ್ಯಾಗ ಎಲ್ಲರೂ ಮರಾಠಿ ಮಾತಾಡ್ತಾರೆ. ಆಕಿನೂ ಒಂದು ಸ್ವಲ್ಪ ಈಗ ತಿಳ್ಕೊಳಕತ್ತಾಳ. ಹಂಗೆ ನನಗಂತೂ ಏನೂ ಬರೋದೇ ಇಲ್ಲ, ಸ್ವಲ್ಪ ಬರ್ತಿರ್ತೈತಿ. ನಾನು ಇನ್ನು ನನ್ನ ಮಗಳ ಜೊತೆನ ಕಲಿತ್ರ, ಯಾಕಂದ್ರೆ ಅಕ್ಕನೂ ಈಕಿ ಜೋಡಿನ ಕಲ್ತ ಅಂತ ಪಿಂಚುನ್ ಜೋಡಿನ. ಆಕಿಗೆ ಫಸ್ಟ್ ಬರ್ತಿದ್ದಿಲ್ಲ. ಮಕ್ಕಳನ್ನ ಕಲ್ಸೋದು ನಮಗೆ. ಇವತ್ತು ಹಂಗೆ ರೀಲ್ಸ್ನು ಎಲ್ಲರೂ ಸೀರೆ ಉಟ್ಕೊಂಡಿವಿ. ಹುಡುಗರು ಚಲೋ ಹಂಗೆ ಹಾಕೊಂಡಾರಂತೆ. ರೀಲ್ಸ್ ಮಾಡೋ ಪ್ಲ್ಯಾನು ಇತ್ತು. ಇಲ್ಲಿ ಕ್ಯಾಮ್ರಾ ಚಾಲೂ ಮಾಡಿದ್ರೆ ಮೊಬೈಲ್ನಾಗ ಹೆಂಗೆ ರೀಲ್ಸ್ ಮಾಡೋದು ಗೊತ್ತಾಗಲಿಲ್ಲ. ಸೊ ಹಾಡ ಹಚ್ಬೇಕಾಕತಿ, ಮತ್ತು ಇದು ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗೆ ಫ್ಯಾಮಿಲಿಯವರ ಒಂಥರ ಇಲ್ಲೇ ರೀಲ್ಸ್ ಮಾಡೋಕ್ಕೆ ಚಾಲೂ ಮಾಡೀವಿ ನಾವೀಗ. ಅಕ್ಕ ಒಂದು ಹಾಡ ಹಾಡ್ಕೊತ ಹಂಗೆ ಹಾಡ ಹಾಡೋದು, ಹಂಗೆ ಮತ್ತು ರೀಲ್ಸ್ ಮಾಡ್ತೀವಿ. ಸೊ ಅದನ್ನು ಹಾಕ್ತೀನಿ ಅಂತ ಈಗ ಕಟ್ ಮಾಡಿ ನಾ ವಿಡಿಯೋ ಮಾಡಿ ಅದನ್ನ ಹಾಕ್ತೀನಿ. ಫಿಲ್ಟರ್ ಹಾಕಿ ವಿಡಿಯೋ ಮಾಡಿದ್ದೀವಿ ನಾವು. ಬೇವು ಕೂಡ ಸಿಹಿ ಆಯಿತು, ಬೆಲ್ಲ ಮೆಲ್ಲ ಜೀನಾಯಿತು, ಮನೆಯ ತುಂಬ ನಗುವಿನ ತೋರಣ ತೂಗಿತು. ಹಂಗ ನಮ್ಮ ಮಕ್ಕಳದ್ದು ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ನೋಡ್ತಾರೋ
ತಿನ್ನೋರು. ಫೋಟೋ ತೆಗಿಯಾಕ್ರ ರೆಡಿ ಮಾಡ್ಬೇಕು ಇವ್ರನ್ನ ಕರಗು. ಏ ಜಾನು ಬೆಲ್ಲದ ಕಳ್ಳಿ. ನಮ್ಮ ವಿಡಿಯೋನ ಇಲ್ಲಿಗೆ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಮ್ಮ ಅತ್ತೆಯಾರು ಹೇಳ್ತಾರೆ ನೋಡ್ರಿ, ಅದನ್ನ ಹೆಂಗೆ ಹೇಳ್ತಾರೆ ಕೇಳ್ರಿ, ಹೇಳ್ರಿ. ಬರ್ದಿಲ್ಲ ಅಂತಾರ. ಹಂಗೆ ನಮ್ಮ ವಿಡಿಯೋಕ್ಕೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಹೇಳ್ರಿ ಪಾಪ. ಬಾಯ್ ಬಾಯ್. ಎಲ್ಲರೂ ಬಾಯ್ ಬಾಯ್ ಅನ್ನೋದನ್ನು ಮಾತ್ರ ಎಲ್ಲರೂ ಮಾಡ್ತಾರೆ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್.